Hello everyone. Let us see question number 12b. A washing machine rated 500 watt is used for 2 hours a day or 30 days. Calculate the cost of using this appliance at 3 rupees per 1 kilowatt hour. ಈಗ 1 ಕಿಲೋವ್ಯಾಟ್ ಅವರ್ ಇದ್ರೆ 3 rupees ಬರುತ್ತೆ. ಹಾಗಿದ್ರೆ ಒಂದಿನಕ್ಕೆ 2 hours ವಾಷಿಂಗ್ ಮಷೀನ್ ಅನ್ನ ಯೂಸ್ ಮಾಡ್ತಿದ್ದಾರೆ. ದಟ್ ಈಸ್ ಹ್ಯಾವಿಂಗ್ ಪವರ್ 500 ವ್ಯಾಟ್. ಹಾಗಿದ್ರೆ 30 ಡೇಸ್ ಇದನ್ನ ಯೂಸ್ ಮಾಡಿದಾಗ ಎಷ್ಟು ಕಾಸ್ಟ್ ಆಗುತ್ತೆ ವಾಷಿಂಗ್ ಮಷೀನ್ ಇಂದ ಅಂತ ಕೇಳ್ತಿದ್ದಾರೆ. ಈಗ ಫಸ್ಟ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಪಿ ದಟ್ ಈಸ್ ಗಿವನ್ 500 ವ್ಯಾಟ್ ಅಲ್ವಾ, ದಿಸ್ ಇಸ್ ಗಿವನ್. ಈಗ ಟೋಟಲ್ ಎನರ್ಜಿ consumed by washing machine would be equal to ಎಷ್ಟು 500 ವ್ಯಾಟ್ into 2 hours into 30 days. ಟೋಟಲ್ ಪವರ್ ಎಷ್ಟಾಯ್ತು? ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಇಟ್ ಈಸ್ ಈಕ್ವಲ್ ಟು 30,000. ಓಕೆ, 30,000 ವ್ಯಾಟ್ ಅವರ್ ಆಯ್ತು. ಬಟ್ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 30 ಕಿಲೋ ವ್ಯಾಟ್ ಅವರ್. ಇಲ್ಲಿ 30 ಕಿಲೋ ಅಂದ್ರೆ ಎಷ್ಟು? 10⁻³ ಕಿಲೋ ಅಂದ್ರೆ 10⁻³. ಹಾಗಾಗಿ ಇದನ್ನ ನಾನು ಕಿಲೋದಲ್ಲಿ ಬರ್ದಿದ್ದೀನಿ. ಕಿಲೋ ಅಂದ್ರೆ 1000 ಅಂತ ಹೇಳಿರ್ತೀವಿ ಅಲ್ವಾ. 1 ಕಿಲೋ ವ್ಯಾಟ್ ಅವರ್ 1 ಕಿಲೋವ್ಯಾಟ್ ಅವರ್ is equal to 1000. One kilowatt hour is equal to 1000 ವ್ಯಾಟ್ ಅವರ್. therefore ಸಪ್ರೇಟ್ ಮಾಡ್ಬೋದು. ಈಗ ನಮ್ಮ ಹತ್ರ ಎಷ್ಟಿದೆ? 30,000 ಇದೆ. 30,000 ವ್ಯಾಟ್ ಅವರ್ is equal to how much kilowatt hour? It is nothing but 30,000 divided by x is equal to, if you consider this as x is equal to 30,000 divided by 1000. Simple cross multiplication. This is nothing but 30. Therefore 30 kilowatt hour ಆಯ್ತು. This is total energy. ಹಾಗಿದ್ರೆ ನಮಗೆ ಟೋಟಲ್ ಕಾಸ್ಟ್ ನೋಡ್ಬೇಕು ಅಂದ್ರೆ thus cost of energy to operate washing machine for 2 hours is equal to, ನೋಡಿ 1 ಕಿಲೋವ್ಯಾಟ್ ಅವರಿಗೆ ಎಷ್ಟಿದೆ?
3 rupees ಇದೆ. Therefore, ಇಲ್ಲಿ 30 ಕಿಲೋವ್ಯಾಟ್ ಅವರ್ ಬಂದಿದೆ. 30 ಕಿಲೋವ್ಯಾಟ್ ಅವರ್ into 3, it will be equal to 90 rupees ಅಲ್ವಾ? rupees 90. This is the correct answer. Again, this is also simple cross multiplication. For 1 kilowatt hour, it is 3 rupees ಅಲ್ವಾ? Therefore, we have total 30 kilowatt hour. ಎಷ್ಟು x ಅಂತ ಇಟ್ಕೊಂಡ್ರೆ x is equal to 30 into 3, 90 rupees. So 90 rupees is the correct answer. Thank you.